ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಮಾಯಾ, ಆ ಫೋಟೋ ಮೇಲೆ ಹಿತ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅದನ್ನ ಅವಳಿಗೆ ವಾಪಸ್ ಕೊಡು. ಸುಮ್ಮನೆ ಆ ಚಿಕ್ಕ ಹುಡುಗಿ ಮೇಲೆ ಹಾಗೆ ಸಾಧಿಸ್ಬೇಡ. ಪ್ರತಿದಿನ ನಮ್ಮ ಹಿತ ಸಂಕಟ ಪಡ್ತಿರ್ತಾಳೆ. ಅಂಬಿಕನ್ ನೆನಪಿಂದ ನೀನು ಮೂವ್ ಆನ್ ಆಗೋದು ನನಗೆ ಕಷ್ಟ ಅಂತ ಗೊತ್ತು. ಆದ್ರೆ ನಿನ್ ಮಗಳು ಹೀಗೆ ಸಂಕಟ ಪಡ್ತಿರೋದನ್ನ ನಿನ್ನಿಂದ ನೋಡ್ಕೊಂಡಿರಕ್ಕಾಗತ್ತಪ್ಪ? ಹೋಗ್ಲಿ ಬಿಡು ಚಿನಿ. ನೀನ್ ಆ ಫೋಟೋನ ನೋಡ್ತಾ ಇದ್ರೆ ಹಳೇದನ್ನೆಲ್ಲ ನೆನ್ಪು ಮಾಡ್ಕೊಂಡು ನೋವು ಅನುಭವಿಸ್ತೀಯ. ಮಗುನ್ ಯಾಕೆ ಹಾಗೆ ಅಳಿಸ್ತಾ ಇದ್ದೀರಾ? ಆ ಫೋಟೋ ಕೊಡಿ. ಓ, ಆದ್ರೆ ನನ್ನ ಫೋಟೋನ ಆಲ್ರೆಡಿ ಹರಿದಾಯ್ತಲ್ಲ. ನನಗದನ್ನ ಅಣ್ಸಕ್ ಬರುತ್ತೆ. ಫೋಟೋ ಕೊಡಿ. ತಗೋ ಹಿತ. ಫೋಟೋ ಎಲ್ಲ ಕಸ ಆಗೋಯ್ತಲ್ಲ. ಒಂದ್ ಪೀಸ್ ಉಳಿದೇ ಇರೋ ಹಾಗೆ ಕಸನೆಲ್ಲ ಕ್ಲೀನ್ ಮಾಡ್ಬಿಡು. ಓಕೆ? ನೋಡು ದುರ್ಗ, ನಿದ್ದೆಲ್ಲೂ ನನ್ನ ಮಗಳು ನನ್ನ ಹೇಟ್ ಮಾಡ್ತಾಳೆ. ಯಾಕೆ ಹಾಗೆ ಅನ್ಕೊಳ್ತೀರಾ ಬಾಸು? ಈಗ ತಾನೇ ನಿದ್ದೆ ಮಾಡಿದಾಳೆ, ಅದಕ್ಕೆ ಮಗಳು ಬದಲಾಯಿಸಿದ್ಲು ಅಷ್ಟೇನೆ. ಇಲ್ಲ ದುರ್ಗಾ, ಈತ ನನ್ನ ತುಂಬ ದ್ವೇಷ ಮಾಡ್ತಾಳೆ. ಮಕ್ಕಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾವತ್ತೂ ಅವರಪ್ಪನೇ ಹೀರೋ ಆಗಿರ್ತಾನೆ. ಆದರೆ
ನನ್ನ ಮಗಳ ದೃಷ್ಟಿಲಿ ಜೀವನ ಪೂರ್ತಿ ವಿಲನ್ ಆಗೇ ಇದ್ಬಿಡ್ತೀನಿ ಅಂತ ಅನಿಸ್ತಾ ಇದೆ. ಒಂದು ಲೆಕ್ಕದಲ್ಲಿ ಹಿತ ನನ್ನ ದ್ವೇಷ ಮಾಡೋದಕ್ಕೂ ಒಂದು ಅರ್ಥ ಇದೆ. ಇವತ್ತು ಅಂಬಿಕಾ ವಸ್ತುಗಳನ್ನೆಲ್ಲ ಮನೆಯಿಂದ ಆಚೆ ಹಾಕುವಾಗ ನನಗೇನೂ ಮಾಡೋದಕ್ಕಾಗಲಿಲ್ಲ. ಅವರಮ್ಮಂಗೆ ಸೇರಿರೋ ಒಂದೇ ಒಂದು ವಸ್ತುನೂ ನನ್ನಿಂದ ಕಾಪಾಡ್ಕೊಳ್ಳೋದಕ್ಕಾಗಲೇ ಇಲ್ಲ. ಸೋತೋಗ್ಬಿಟ್ಟೆ ದುರ್ಗಾ. ನಾನು ಪರಿಸ್ಥಿತಿ ಮುಂದೆ ಸೋತೋಗ್ಬಿಟ್ಟೆ. ಇವಾಗ ಅವಳ ದ್ವೇಷನ ಎದುರಿಸಲೇಬೇಕು. ಬೇರೆ ದಾರಿನೇ ಇಲ್ಲ. ಬಾಸು ತಗೊಳ್ಳಿ. ಏನಿದು? ಬಾಸು, ಇವತ್ತು ಅಂಬಿಕಾ ಅವ್ರ ವಸ್ತುಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ತಗೊಂಡು ಹೋಗ್ತಿರುವಾಗ ಆ ಬಾಕ್ಸ್ ಕೆಳಗಡೆ ಬಿತ್ತು. ಅದರಿಂದ ಈ ತಾಳಿ ಕೂಡ ಆಚೆ ಬಿತ್ತು. ಅದು ನನ್ನ ಕಣ್ಣಿಗೆ ಕಾಣಿಸ್ತು. ನಿಮಗೆ ಕೊಡಬೇಕು ಅಂತಾನೆ ಎತ್ತಿಟ್ಕೊಂಡಿದ್ದೆ. ಬಾಸು, ಅಂಬಿಕಾ ಅವ್ರ ಬೇರೆ ವಸ್ತುಗಳಿಗೆಲ್ಲ ಒಂದು ತೂಕ ಅಂದ್ರೆ ಈ ತಾಳಿಗೆ ಅದಕ್ಕಿಂತ 100 ಪಟ್ಟು ತೂಕ ಜಾಸ್ತಿ ಅಲ್ವಾ? ನಿಮ್ಮಿಬ್ರು ಸಂಬಂಧಕ್ಕೆ ಇದೆ ಅಲ್ವಾ ಬಾಸು ಬುನಾದಿ? ಎಲ್ಲ ಹೆಣ್ಮಕ್ಳಿಗೂ ತಾಳಿಗಿಂತ ಮುಖ್ಯವಾದದ್ದು ಬೇರೆ ಏನೂ ಇಲ್ಲ. ಬಾಸು, ಈ ತಾಳಿ ನಿಮ್ ಹತ್ರ ಇದ್ರೆ ಅಂಬಿಕಾ ಅವರೇ ನಿಮ್ ಜೊತೆ ಇದ್ದಂಗ ಅನ್ಸುತ್ತೆ ಅಲ್ವಾ ಬಾಸು? ತಗೊಳ್ಳಿ.